ಜೈ ಶ್ರೀರಾಮ್ ರೀ. ಎಲ್ಲ ಜವಾರಿ ಮಂದಿಗೆ ಎಲ್ಲರೂ ಹೆಂಗೆ ಅದೇರಿ ಅಂತ ಸೌಡೆ ಚಲೋ ಬಿಡ್ರಿ. ನಿನ್ನೆ ನಾವು ಕಾಶಿಲಿಂದ ಇವತ್ತು ಅಯೋಧ್ಯೆಗೆ ಬಂದೀವ್ರಿ. ಈಗ ರೈಲ್ವೆ ಸ್ಟೇಷನ್ದಾಗ ಅದೀವ್ರಿ. ಅಯೋಧ್ಯೆ ರೈಲ್ವೆ ಸ್ಟೇಷನ್ದಾಗ ಎಲ್ಲರದು ಲಗೇಜ್ನ ಆಟೋದಾಗ ಹೇರಿದ್ವಿ ರೀ. ಟೋಟಲ್ 5 ಆಟೋ ಫುಲ್ ಮ್ಯಾಗ ತೆಳಗ ತುಂಬಿಸಿ ನಾವು ಆಟೋ ಲಗೇಜ್ ಪ್ಯಾಕ್ ಮಾಡಿ ಇಟ್ಟು ಹೊಳ್ಳೆ ನಾವು ನಾಷ್ಟ ಮಾಡಕ್ಕೆ ಬಂದೀವಿ ರೀ. ಅಲ್ಲೇ ಸ್ವಲ್ಪ ನಾಷ್ಟ ಮಾಡಿದ್ದೀವಿ ರೀ. ನಾಷ್ಟ ಮಾಡಿ ನಾವು ಬಂದೀವಿ ರೀ ಸ್ನಾನ ಮಾಡೋಕ್ಕೆ. ಸ್ನಾನ ಮಾಡಿ ಮುಗಿಸ್ಕೊಂಡು ಸೀದಾ ನಾವು ಹೊಂಟೀವಿ ರೀ ಹನುಮಾನ್ ಗಡಿಗೆ. ನಾವು ಉಳ್ಕಿದ್ದವ್ರನ್ನ ಎಲ್ಲರನ್ನೂ ಮೊದಲೇಗ ಕಳಿಸಿತ್ರಿ. ಮುಂದೆ ನಾವು ಲಗೇಜ್ ಇಟ್ಟು ಬರೋ ಸಂಬಂಧ ಲೇಟಾಗಿದ್ದಕ್ಕೆ ಮತ್ತು ಮುಂದೆ ಕುಡಿದ್ವಿ ರೀ ಎಲ್ಲರೂ. ಮತ್ತು ಎಲ್ಲರೂ ಕುಡಿಯೋ ಹೊಂಟೀವಿ ರೀ ಪ್ರಸಾದಕ್ಕೆ. ಇವತ್ತು ಮಂಗಳವಾರ ಇರೋ ಸಂಬಂಧ ಅಲ್ಲೆಲ್ಲ ಹನುಮಂತ ದೇವರಿಗೆ ಪ್ರಸಾದ ಮಾಡ್ತಾರೆ ರೀ. ಭಾಳ ಆಂಜನೇಯನ ಪ್ರಸಾದ ಕಡೆ ಭಾಳ ಇರ್ತೈತೆ ರೀ. ಹಂಗೆ 4 ಹೆಜ್ಜೆಗೊಂದೊಂದು ಹಂಗೆ ವಿತರಣೆ ಮಾಡತ್ತಿರ್ತಾರೆ ರೀ ಪ್ರಸಾದ. ಹಂಗೆ ನಾವು ಮೇನ್ ಬಂದಿದ್ದೀವಿ ರೀ. ಅಲ್ಲಿ ಟಿಕೆಟ್ ಕೊಟ್ಟರೆ ಟಿಕೆಟ್ ತೊಗೊಂಡ್ವಿ ರೀ. ಟಿಕೆಟ್ ಫ್ರೀ ಇರುತ್ತೆ ರೀ. ಹಂಗೆ ನಾವು ಕುಂತೀವಿ ರೀ. ಇದು ಏನೇನೋ ಮಾಡಿಸಿದ್ದ ರೀ ತಿಂದು. ನಾವೆಲ್ಲ VIP ದರ್ಶನಕ್ಕೆ ಒಂದೊಂದು ಗ್ರೂಪ್ ಮಾಡಿದ್ರಿ. ನಮ್ಮ ಗ್ರೂಪ್ದಾಗ 6 ಮಂದಿ ಇದ್ದೀವಿ ರೀ. ಅವ್ರನ್ನೆಲ್ಲರನ್ನೂ ಒಂದೇ ಕಡೆ ಕರ್ಕೋಬೇಕು ರೀ. ಎಲ್ಲರೂ ಕುಂತು ಬಿಟ್ಟಿದ್ದರಿ ದರ್ಶನ ಸಂಬಂಧ. ನಾವು ದರ್ಶನ ಮುಗಿಸ್ಕೊಂಡು ಬಂದೀವಿ ರೀ. ಬಂದು ಮೊಬೈಲ್ ಚಾರ್ಜ್ ಇಟ್ಕೊಂಡು ಕುಂತಿದ್ದೀವಿ ರೀ. ಅಲ್ಲಿ ಚಾರ್ಜ್ ಇಡೋಕೆ ವ್ಯವಸ್ಥೆ ಇರುತ್ತೆ ರೀ. ಒಳಗೆ ಕ್ಯಾಮ್ರಾ ಅಲ್ಲ ಇಲ್ರಿ. ಇಲ್ಲೇ ನೋಡ್ಕೊಂಬಿಡ್ರಿ ಗೋಪುರ. ಆದಷ್ಟು ಕ್ಲಿಯರ್ ತೋರ್ಸೋಕೆ ಟ್ರೈ ಮಾಡ್ತೀನಿ ರೀ. ಅಲ್ಲೇ ಒಂದು ಸ್ವಲ್ಪ ಕಬ್ಬಿನಲ್ಲಿ ಕುಡಿದೀವಿ ರೀ. ಮತ್ತೊಮ್ಮೆ ಊಟ ಮಾಡಿದ್ವಿ ರೀ. ಈ ಸತ ಚೇಂಜ್ ಇತ್ತು ರೀ ಮಧ್ಯಾಹ್ನ ಊಟ. ನೋಡ್ರಿ ಎಲ್ಲರಿಗೂ VIP ದರ್ಶನ ಚಲೋ ಮಾಡಿಸಿದ್ರಿ. ಆಮೇಲೆ ಒಂದು ಬಸ್ಸಿಗೆ 350 ರೂಪಾಯಿ ಹೇಳಕತ್ತಾರ. ಲಾಸ್ಟ್ 300 ರೂಪಾಯಿ ಕೊಡ್ತೀನಿ ಅಂತಾರ. ಒಂದು ಬಸ್ನಾಗ 75 ಹೋಗ್ತೇವೆ. 300 ರೂಪಾಯಿ ಕೊಡಕ್ಕೆ ರೆಡಿ ಇದ್ರ ನಾಡಪ್ಪ ನಾವು ಟ್ರೈನಿಗೆ ಹೋಗೋಣ. ರೊಕ್ಕ ಕೊಡಕ್ಕೆ ಆಗೋದಿಲ್ಲ. ಎಲ್ಲರೂ ಟ್ರೈನಿಗೆ ಹೋಗೋಣ. ಹಂಗೆ ಸ್ವಲ್ಪ ಹೇಳೋದು ಮುಗಿಸಿದ್ರಿ. ಆಮೇಲೆ ಹನುಮಾನ್ ಗಡಿ ಹೋಗೋದು ಮಾತಾಡತ್ತಿದ್ದರಿ. ನೋಡ್ಬೇಕಾಗತ್ತೆ ನಾವು. ಹನುಮಂತನ ಗಡಿ ಇದೆ. ರಾಮನ ದರ್ಶನ ಮಾಡಿ ಹನುಮಂತನ ದರ್ಶನ ಮಾಡ್ಬೇಕಂತೇಳಿ ಪ್ರತೀತಿ. ಆದ್ರೆ ಅವ್ರವ್ರ ಶರೀರ ಮೇಲೆ ಬಿಟ್ಟಿದ್ದು ಯಾರು ಬರಂಗಿಲ್ಲವ. ಇಲ್ಲೇ ಕೂತ್ಬಿಟ್ರೆ ಚಲೋ. ಆ ಚಲೋ ಬಂದು ನಾವು ಬಂದಿವ್ರಿ ಹನುಮಾನ್ ಗಡಿ ದರ್ಶನ ತೊಗೊಳಕ್ಕೆ. ಇಲ್ಲಿ ನೋಡಿದ್ರೆ ಫುಲ್ ಗದ್ಲಿತ್ತು ರೀ. ಏನೂ ಇಲ್ರಿ. ಅಡ್ಜಸ್ಟ್ ಮಾಡ್ಕೋಬೇಕು ರೀ. ಅಡ್ಜಸ್ಟ್ ಆಗ್ಬೇಕು ರೀ ದೇವ್ರ ದರ್ಶನ ಮಾಡ್ಬೇಕಂದ್ರೆ. ನಾವು ಅಯೋಧ್ಯಕ್ಕೆ ಬಂದು ರಾಮನ ದರ್ಶನ ತೊಗೊಂಡ್ರೆ ಹನುಮಾನ್ ದರ್ಶನ ತೊಗೊಲಿಲ್ಲ ಅಂದ್ರೆ ತೀರ್ಥಯಾತ್ರೆ ಕಂಪ್ಲೀಟ್ ಆಗಲ್ಲ ಅಂತ ವಾಡಿಕೆ ಐತ್ರಿ. ಅದಕ್ಕೆ ನಾವು ಸೀದಾ ಬಂದೀವಿ ರೀ ದರ್ಶನ ತೊಗೊಳಕ್ಕೆ. ಫುಲ್ ಅಂದ್ರೆ ಫುಲ್ ಗದ್ಲಿತ್ತು ರೀ. ಸಂಧ್ಯಾಗ ನಮ್ಮ ದೋಸ್ತ್ ನೋಡ್ರಿ ಇಲ್ಲಿ ಹೆಂಗೆ ಮಾಡತ್ತಾನ. ಮಗ ನೋಡತ್ತಾನ ರೀ. ಮಗ ಹಂಗೆ 1 ಸೆಕೆಂಡ್ದಾಗ ಗೇಟ್ ತೆಗದ್ರಿ. ನಾವು ಹಂಗೆ ಶಮ್ಮನ ತೆಳಗಿದ್ದವ್ರು ಮ್ಯಾಗ ಬಂದೀವಿ ರೀ. ಇಲ್ಲೂ ಕ್ಯಾಮ್ರಾ ಅಲವ್ ಇಲ್ರಿ. ಮೂರ್ತಿ ತೋರ್ಸೋಕ್ಕಾಗಲ್ರಿ. ಯಾರೋ ವಿಜರ್ ಆಗಬೇಡ್ರಿ. ಮತ್ತು ನಾವು ಎಲ್ಲ ದರ್ಶನ ತೊಗೊಂಡು ಹೊರಗೆ ಬಂದು ಸ್ವಲ್ಪ ಸಂತೆ ಮಾಡಿದೀವಿ ರೀ. ನಾವು ಸಂತೆ ತೊಗೊಂಡು ಅಲ್ಲಿ ಪ್ರಸಾದ ಕೊಡತ್ತಿದ್ರಿ. ಹೇಳಿದ್ನಲ್ರಿ ಇವತ್ತು ಮಂಗಳವಾರ ಅಂತೇಳಿ ಭಾಳ ಕಡೆ ಪ್ರಸಾದ ಸಿಗುತ್ತೆ ರೀ. ನಾವು ಹಂಗೆ ಏನೇನು ಬೇಕಾಗಿತ್ತು ಎಲ್ಲ ಒಂದು ಸ್ವಲ್ಪ ತೊಗೊಂಡು ಅಡ್ಡಾಡಿದ್ವಿ ರೀ. ಹಂಗೆ ಇದನ್ನು ನೋಡ್ರಿ ಗ್ರೂಪ್ ಫೋಟೋ. ಟೋಟಲ್ ನಾವು ಇಷ್ಟು ಮಂದಿ ಬಂದೀವಿ ರೀ. ನನ್ನ ಹಿಡ್ದು ನಾ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದೆ ರೀ. ಸೀದಾ ಮತ್ತು ಆಟೋ ಹತ್ತಿ ನಾವು ಹೊಂಟಿದ್ದೆ. ಅಂದ್ರೆ ಬಸ್ ಕ್ಯಾನ್ಸಲ್ ಮಾಡಿಸಿದ ಸಂಬಂಧ ನಾವು ಬಂದೀವಿ ರೀ. ಟ್ರೈನ್ ಅಂತರೂ ಆಲ್ರೆಡಿ ಬುಕ್ ಮಾಡಿದ್ದೆ ರೀ. ರಿಸರ್ವೇಷನ್ ಅದಾವ ರೀ. ಅಂದ್ರೆ ಇಲ್ಲಿ ಸೀಟ್ ಸಿಗೋ ಸ್ವಲ್ಪ ಕಷ್ಟ ರೀ ರಿಸರ್ವೇಷನ್ ಇದ್ದರು. ಅದಕ್ಕೆ ಮತ್ತು ನಾವು ಡೈರೆಕ್ಟ್ ಪಾಯಿಂಟಿಗೆ ಹೊಂಟೀವಿ ರೀ.
ಎಲ್ಲಿ ಅಂದ್ರೆ ಸೀದಾ ಅಯೋಧ್ಯ ಟಿನ್ ಅಂತ ಹೆಸರು ಐತ್ರಿ. ಅದು ಅಷ್ಟು ಪಕ್ಕಾ ಗೊತ್ತಿಲ್ಲ ರೀ, ತಪ್ಪಿದಲ್ಲಿ ಕ್ಷಮಿಸ್ಬಿಡ್ರಿ. ಅಯೋಧ್ಯ ಟಿನ್ನಲ್ಲಿ ಬಂದು ಸೀದಾ ನಾವೆಲ್ಲ ಲಗೇಜ್ ಇಳ್ಸೊಂಬರಕ್ಕೆ ಮತ್ತೆ ಈ ಸಲ ಬೇರೆ ಹೋಗಿದ್ದೆ ರೀ. ನಾವು ನಮ್ಮ ಲಗೇಜ್ ಹುಡುಕಾಡಿದ್ವಿ ರೀ. ಲಗೇಜ್ ತೊಗೊಂಡು ನಾವು ಟ್ರೈನ್ ಹತ್ತಕ್ಕೆ ರೆಡಿ ಆಗೇ ಬಿಟ್ಟಿವಿ ರೀ. ಟ್ರೈನ್ ಹತ್ತಿದ್ವಿ ರೀ ನಾವು. ಶೀಟ್ ಗೀಟ್ ಎಲ್ಲ ಇಲ್ಲಿ ಸಿಕ್ಕು ರೀ. ಯಾಕಂದ್ರೆ ಟ್ರೈನ್ ಹೊರಡೋದ ಇಲ್ಲಿಂತ್ರ ರೀ, ಅದಕ್ಕೆ ಶೀಟ್ ಸಿಕ್ಕು ರೀ. ಹಂಗೆ ಇನ್ನೂ ಬ್ಲಾಗ್ ಬರ್ತಿರ್ತಾವ್ರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ವಿಡಿಯೋ ಸಿಗ್ತಾವ್ರಿ, ಸಿಗ್ತಾವಲ್ರಿ, ಸಾರಿ ಬರ್ತಿರ್ತಾವ್ರಿ. ಹಂಗೆ ನೆಕ್ಸ್ಟ್ ಬ್ಲಾಗ್ ಪ್ರಯಾಗರಾಜ್ ಬರ್ತ್ರಿ, ನೋಡ್ರಿ. ಧನ್ಯವಾದಗಳು ರೀ.